ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು ಹೇಳ್ತಾರೆ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿ, ಆದ್ರೂ ಕೂಡ ಅವರೆಲ್ಲ ಒಂದ್ ಕಡೆ ಇನ್ನೂ ನೀವೇ ಪ್ರೊಜೆಕ್ಷನ್ ಕೊಟ್ಟಿದ್ರಲ್ಲ ಪ್ರಧಾನ್. ನಿನ್ನೆ NDA ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ನಿನ್ನೆ ಅವರೇ ಭಾಷಣ ಮಾಡಿ ಹೋಗಿದಾರಲ್ಲ, ಅದಕ್ಕಿಂತಲೂ ಏನ್ ಬೇಕು? ಇವತ್ತಿನ ಬ್ಯಾನರ್ ಅಲ್ಲಿ ಪ್ರೀತಮ್ ಗೌಡ್ರದ್ದು ಫೋಟೋನೇ ಗೊತ್ತಿಲ್ಲ, ಅದು ಅವರ ಲೋಕಲ್ ಹಾಕತ್ತಾರ. ಈಗ ನಮ್ಗಳದೂ ಎಲ್ಲ ಕಡೆ ಏನ್ ಹಾಕಲ್ಲ, ಹಾಕಿಲ್ಲ ಅಂತ ಹೇಳಿ ದೊಡ್ಡ ಇಶ್ಯೂ ಮಾಡಕ್ಕಾಗತ್ತ? ಅವ್ರು ಲೋಕಲ್ ಅವ್ರು ಯಾರ್ಯಾರು ಬೇಕೋ ಹಾಕೊಂಡಿರ್ತಾರೆ. ಅದರಿಂದ ಹಾಸನದಲ್ಲಿ ಹಲವಾರು ಕಡೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ. ಈಗ ಬಿಜೆಪಿನಲ್ಲಿ ಇರ್ತಕ್ಕಂಥವ್ರೆ ಇನ್ನು ಬಿಜೆಪಿಲಿ ಇದ್ಕೊಂಡೆ ಕಾಂಗ್ರೆಸ್ ಕೆಲಸ ಮಾಡ್ತಾ ಇಲ್ವಾ? ಬಿಜೆಪಿ ಶಾಸಕರೇ ಬಿಜೆಪಿಲೇ ಇದ್ದಾರೆ, ಅವ್ರು ಕಾಂಗ್ರೆಸ್ ಕೆಲಸ ಮಾಡ್ತಾ ಇಲ್ವಾ? ಅದನ್ನೇ ಎಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲ, ಇನ್ನು ಇದನ್ನ ಯಾಕೆ ಸೀರಿಯಸ್ ಆಗಿ ತಗೋಬೇಕು? ಯಾರು ಒಳಗು ಹೊರಗೆ ಎಲ್ಲಿ ರಾಹುಲ್ ಗಾಂಧಿ ಹುಟ್ಟಿರೋದೆಲ್ಲಿ? ಸೋನಿಯಾ ಗಾಂಧಿ ಹುಟ್ಟಿದ್ದೆಲ್ಲಿ? ಬಳ್ಳಾರಿ ಕರ್ಕೊಂಬಂದು ನಿಲ್ಸಿದ್ರಲ್ಲ, ಅವತ್ತು ಅವ್ರು ವಿದೇಶದವ್ರು ಅಂತ ಅನ್ನಿಸ್ಲಿಲ್ವಾ ಸೋನಿಯಾ ಗಾಂಧಿ ಬಗ್ಗೆ? ನಾನಾದ್ರೂ ಕನ್ನಡಿಗ, ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿದವನು. ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕರ್ಕೊಂಬಂದಿದ್ರಲ್ಲ, ಅಲ್ಯಾಕೆ ಕರ್ಕೊಂಬಂದಿರಾಗ? ರಾಹುಲ್ ಗಾಂಧಿ ವಯನಾಡಿಗೆ ಯಾಕೆ ಹೋಗೋರು ಈಗ ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು? ಒಬ್ಬ ಪ್ರಧಾನಮಂತ್ರಿ 3 ಜನ ಆದರು ಆ ಕುಟುಂಬದಲ್ಲಿ. ಆ ರಾಜ್ಯದ ಜನ ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದ್ರು. ಅಂತ ರಾಜ್ಯನ ಬಿಟ್ಟು ಇಲ್ಲೆಲ್ಲ ಬಂದು ವಯನಾಡಿಗೆ ಯಾಕೆ ಬಂದ್ರು? ಅಲ್ಲಿ ಯಗಣ ಸತ್ವಿದ್ದೈತೆ. ಅಲ್ಲಿ ಇಲ್ಲಿ ಯಾವ್ದು ನೊಣ ಹುಡ್ಕಕ್ ಬಂದಿದ್ದೀರಾ? ನಮ್ಮ ರಾಜಕೀಯದಲ್ಲಿ DK ಶಿವಕುಮಾರ್ ಅವರು 4 ಸ್ಥಾನ ಇದೆ, JDS 4 ಕ್ಷೇತ್ರ ಸ್ಪರ್ಧೆ ಮಾಡ್ತಾರೆ ಅಂತ ಭವಿಷ್ಯ ನೋಡ್ಬಿಟ್ಟಾರೆ ಸರ್. ಅವ್ರು ಭವಿಷ್ಯ ನೋಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಅವ್ರು ಜ್ಯೋತಿಷಿದಾರೆ ಅಲ್ವಾ? ಅವ್ರ ಬ್ಯಾಗ್ ತೆಗೆದ್ಬಿಟ್ರೆ ಒಂದು 50 ಜನದ ಅಸ್ಟ್ರಾಲಜಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅದರಿಂದ ಬಹುಶಃ ಬಹಳ ರಿಸರ್ಚ್ ಮಾಡಿರ್ಬೋದು. ರಿಸರ್ಚ್ ಮೇಲೆ ಹೇಳೋರೆ, ನಾವು ಒಂದು ರೀತಿ ರಿಸರ್ಚ್ ಮಾಡಿದೀವಿ ಜ್ಯೋತಿಷದಲ್ಲ, ರಾಜಕಾರಣದಲ್ಲಿ. ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ. ಸರ್, ಈಗ MP ಚುನಾವಣೆ ನಂತರದಲ್ಲಿ ಬೇರೆ ರೀತಿ ರಾಜಕೀಯ ಧ್ರುವೀಕರಣ ಆಗುತ್ತೆ, ಹೊಸ ಬೆಳವಣಿಗೆ ಆಗುತ್ತೆ ಅನ್ನೋದು ನಿಮ್ಮ ಮಾತಿನ? ನಾನು ಹೇಳೋದಲ್ಲ ಬ್ರದರ್, ಬಿಜೆಪಿ ಮಂತ್ರಿಗಳ, ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳೇ ಹೇಳವ್ರೆ. ಎಷ್ಟು ಜನ ಹೇಳಿಲ್ಲ? ನಿಮ್ಮ ಹಾಸನ ಉಸ್ತುವಾರಿ ಸಚಿವರೇ ಎಷ್ಟು ಸಲ ಹೇಳಿಲ್ಲ? ಅವ್ರ ಹಾಸನದ ಉಸ್ತುವಾರಿ ಸಚಿವರೇ ಹೇಳಿಲ್ವಾ ಬಹಳ ಬದಲಾವಣೆಗಳಾಗುತ್ತೆ ಅಂತ ಹೇಳಿ? ಏನು ವಿಚಾರಕ್ಕೋಸ್ಕರ ಬದಲಾವಣೆ ಆಗ್ಬೇಕು ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ನೋಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ? ಯಾರಾದ್ರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಅನ್ಕೊಂಡಿದ್ರ? ಆ ಜನಗಳ ಭಾವನೆ, ಆ ಜನಗಳ ಆರೈಕೆ, ಆ ಒಳ್ಳೆ ಹೃದಯದಿಂದ ಆರೈಕೆ ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದಲೇ ನಾನು ಮುಖ್ಯಮಂತ್ರಿ, ಯಾರಾದ್ರೂ ತಿಳ್ಕೊಂಡ್ರೆ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ. ಅದು 30 ಜನ ಗೆಲ್ಲಿಸ್ಕೊಂಡು ಅದು ಫಸ್ಟ್ ಟೈಮ್ ಗೆದ್ದು MLA ಆಗಿ ಮುಖ್ಯಮಂತ್ರಿ ಆದ್ಮೇಲೆ ಯಾರಾದ್ರು ಭವಿಷ್ಯ ಹೇಳಿದ್ರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ? ಜನ ಕೂಗೋರು ಹಳ್ಳಿ ಕಡೆ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅವರ ಆರೈಕೆ, ಅವರ ಒಂದು ಆಶೀರ್ವಾದ ಆಗಿದ್ದೆ. ಈಗ ಎಲ್ಲೋದ್ರು ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ, ಜನ ಮಾತಾಡ್ತಾರೆ. ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡಿಸೋದು. ಅದರಿಂದ ಯಾರಿಗೂ ಗೊತ್ತಾಣಲ್ಲಿ ಬರೋ ಯಾರಿಗೆ ಏನಿದೆ ಅಂತ ನನ್ನ ಕೈಲಿದೆಯಾ? ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ. ಅದರಿಂದ ಇದಕ್ಕೆ ನಾನು ಮಹತ್ವ ಕೊಡೋದಿಲ್ಲ. ನಾವೆಲ್ಲ ನೋಡಾಗಿದೆ, ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ. ಪ್ರಧಾನಮಂತ್ರಿ ಸ್ಥಾನನೇ 2 ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು. ಅವ್ರ ಜಾಗದಲ್ಲಿ ಯಾರೇ ಇದ್ದೀರೋ ಆ ಜಾಗ ಬಿಡಾರ? 5 ವರ್ಷ ಕಂಪ್ಲೀಟ್ ಮಾಡೋರು. ಈ ದೇಶದ, ಈ ರಾಜ್ಯದ ಗೌರವ ಉಳಿಸ್ಕೊಂಡು ಬಂದಂಥವ್ರು ದೇವೇಗೌಡರು.